ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ನೂತನ ಸಚಿವರು ಭೇಟಿ ಮಾಡಿದ್ದಾರೆ. ಡಿ ಕೆ ನಿವಾಸಕ್ಕೆ ಬರ್ತಾ ಇದ್ದಾರೆ ಮಂತ್ರಿಗಳು ಒಬ್ಬೊಬ್ಬರೇ. ಸದಾಶಿವನಗರದಲ್ಲಿರುವಂಥ ನಿವಾಸ ಮೊದಲೇ ಚಟುವಟಿಕೆಯ ಕೇಂದ್ರ ಬಿಂದು. ಈಗಂತೂ ಬಿಡಿ ವಿಪರೀತ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೊನೆಯ ಕ್ಷಣದಲ್ಲಿ ಸೇರ್ಪಡೆಯಾಯಿತು ಪಟ್ಟಿಗೆ. ಇನ್ನು ಆಡಳಿತ ಯಂತ್ರಕ್ಕೆ ಡಿ ಕೆ ಆರಂಭದಲ್ಲೇ ಚುರುಕು ಕೊಟ್ಟಿದ್ದಾರೆ. ಒಂದೇ ದಿನಕ್ಕೇ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಒಂದು ಹಂತಕ್ಕಾಗಿದೆ, ಇವತ್ತು ಇನ್ನೊಂದು ಹಂತದ ಮೀಟಿಂಗ್ ಬೆಳಗ್ಗೆ 10ವರೆಗೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಮೊದಲೇ ಚಟುವಟಿಕೆಯ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್ ಅವರ ಮನೆ. ಈಗಂತೂ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು ಬರ್ತಾ ಇದ್ದಾರೆ, ನಾಯಕರುಗಳು ಬರ್ತಾ ಇದ್ದಾರೆ. ಜೊತೆಗೆ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಕೂಡ ಬಂದು ಹೋಗಿದ್ದಾರೆ. ಈ ಬೆಳಗ್ಗೆನೇ ಪ್ರಿಯಾಂಕ್ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಬಂದಿರುವಂಥದ್ದು. ನಿನ್ನೆ ಒಂದು ಹಂತದ ಮೀಟಿಂಗ್ ಆಗಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅಪರ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಪೊಲೀಸ್ ಮಹಾನಿರ್ದೇಶಕರಿರ್ತಾರೆ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿರ್ತಾರೆ. ಅವ್ರ ಜೊತೆಗೆ ಡಿ ಕೆ ಸಭೆ. ಏನಿದೆ ಹೆಚ್ಚಿನ ವಿವರ? ಖಂಡಿತ ರಂಗನಾಥ್, ನಿನ್ನೆಯಿಂದ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ದರ್ಬಾರ್ ಆರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಲು ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ನಗರದ ನಿವಾಸದಲ್ಲಿ ಒಂದು ಕಡೆ. ಆದರೆ ಮತ್ತೊಂದೆಡೆ ಈಗಾಗಲೇ ಉನ್ನತ ಮಟ್ಟದ ಸಭೆಯನ್ನು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಅಧಿಕಾರಿಗಳ ಜೊತೆ ನೂತನ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಂತ ಪರಮೇಶ್ವರ್ ಅವರು ಜಂಟಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಅಪರ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಜೊತೆಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಮಹಾನಿರ್ದೇಶಕರು ಕೂಡ ಭಾಗಿಯಾಗ್ತಾರೆ. ಈ ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಆಡಳಿತ ಯಂತ್ರಕ್ಕೆ ಚುರುಕನ್ನು ಕೊಡಲಿಕ್ಕೆ, ವೇಗವನ್ನು ಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಮಹತ್ವದ ಸೂಚನೆಯನ್ನು ಕೊಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರಮುಖವಾಗಿ ಜನಪರ ಯೋಜನೆಗಳನ್ನ ಅನುಷ್ಠಾನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಜನಪರ ಸಮಸ್ಯೆಗಳಿಗೆ ತಕ್ಷಣವಾಗಿ ಸ್ಪಂದಿಸಬೇಕು, ಮತ್ತೆ ಬಾಕಿ ಉಳಿದಿರುವಂತಹ ಒಂದು ಕಾಮಗಾರಿಗಳ ಪರಿಶೀಲನೆ ಕೂಡ ನಡೆಸುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಜಿಲ್ಲಾವಾರು ಯಾವ ಕಾಮಗಾರಿಗಳ ಬಾಕಿ ಉಳಿದಿದೆ ಮತ್ತೆ ಕಾಮಗಾರಿಗಳ ಪರಿಶೀಲನೆಯನ್ನ ಇವತ್ತು ಸಭೆಯಲ್ಲಿ ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ. ಪ್ರಮುಖವಾಗಿ ಇವತ್ತು 2ನೇ ದಿನವೇ ಈಗ ಮಹತ್ವದ ಮೀಟಿಂಗ್ ಅನ್ನು ಅಧಿಕಾರಿಗಳ ಜೊತೆ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಮಹತ್ವದ ಒಂದು ಖಡಕದ ಸೂಚನೆಯನ್ನು ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದ್ರೆ ಆಡಳಿತ ಯಂತ್ರಕ್ಕೆ ಚುರುಕನ್ನು ಕೂಡ ಕೊಟ್ಟು ಮುಟ್ಟಿಸಬೇಕು. ನಿನ್ನೆ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಂತ ಒಂದು ಹೇಳಿದ್ರು. ಆದ್ರೆ ಹೊಸ ರೀತಿಯಾದ ಒಂದು ಆಲೋಚನೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಸರ್ಕಾರವನ್ನು ನಡೆಸಲಿಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಕಾರ್ಯ ಪಾತ್ರ ಮಹತ್ವದಾಗಿರುತ್ತೆ. ಆ ಒಂದು ಹಿನ್ನೆಲೆ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿ ಈ ಒಂದು ಕಾಮಗಾರಿಗಳ ಪರಿಶೀಲನೆ ಆಗ್ಬೋದು, ಜಿಲ್ಲಾವಾರು ಕಾಮಗಾರಿಗಳ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಾಗ್ಬೋದು, ಮತ್ತೆ ಜನರಿಗೆ ಯಾವ ರೀತಿಯಾಗಿ ತ್ವರಿತವಾಗಿ ಸ್ಪಂದಿಸಬೇಕು, ಆಡಳಿತವನ್ನು ಯಾವ ರೀತಿಯಾಗಿ ನಡೆಸಬೇಕು, ಅಲ್ಲಿ ಜನರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳಾದಂಗೆ ಜನಪರ ಯೋಜನೆಗಳಿಂದ ಗ್ಯಾರಂಟಿ ಯೋಜನೆಗಳಿಗೆ ಯಾವ ರೀತಿಯಾಗಿ ತಲುಪಿಸಬೇಕು, ಎಲ್ಲ ವಿಚಾರಗಳ ಮುಂದಿಟ್ಟುಕೊಂಡು ಇವತ್ತು ಸಭೆಯನ್ನು ಕೂಡ ಕರೆದಿದ್ದಾರೆ. ಸುಮಾರು 10ವರೆಗೆ ವಿಧಾನಸೌಧದಲ್ಲಿ ನಡೆಯುವಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಮಹತ್ವದ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.